ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ದೇವರ ವಾಕ್ಯಗಳನ್ನು, ದೇವರು ತಿಳಿಸಿಕೊಟ್ಟಂಥ ವಾಗ್ದಾನಗಳನ್ನು ನಿಮಗೆ ತಿಳಿಸಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ನೀವು ಈ ವಾಕ್ಯವನ್ನು ಕೇಳಿಸಿಕೊಂಡಾಗ ಈ ವಾಕ್ಯ ನನಗಾಗಿ, ಈ ವಾಗ್ದಾನ ನನಗಾಗಿ ಎಂಬುದಾಗಿ ನೀವು ನಂಬಿ ಈ ವಾಗ್ದಾನಗಳನ್ನು, ಈ ವಾಕ್ಯಗಳನ್ನು ನನ್ನ ಜೀವಿತದಲ್ಲಿ ದೇವರು ನೆರವೇರಿಸ್ತಾರೆ ಎಂಬುದಾಗಿ ನಂಬಿ ಈ ವಾಗ್ದಾನಗಳನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡುವಾಗ ಈ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸುತ್ತಾರೆ. ಇಂದು ಧ್ಯಾನ ಮಾಡುವಂಥ ವಿಷಯ, ವಿಶೇಷವಾದ ಕಾರ್ಯಗಳನ್ನು ದೇವರು ನಿಮ್ಮಲ್ಲಿ ಮಾಡುವನು. ದೇವರು ವಿಶೇಷವಾದ ಕಾರ್ಯಗಳನ್ನು, ಅತಿಶಯವಾದ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ಅದಕ್ಕಾಗಿಯೇ ದೇವರು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 38ರಿಂದ 41 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರು ನನಗೆ ಜನರಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಣ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಬಯಕೆ ನೋಡ್ರಿ, ದೇವರು ನಿಮ್ಮಲ್ಲಿ ವಿಶೇಷವಾದ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಅತಿಶಯವಾದಂಥ ಕಾರ್ಯಗಳನ್ನು ಮಾಡಲು ಸಿದ್ಧನಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ದೇವರು ಏನನ್ನ ಹೇಳ್ತಾರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸುತ್ತಾನೆ. ನೀವು ತಿಳ್ಕೋಬೇಕು, ದೇವರು ಏನನ್ನ ಹೇಳ್ತಾರೋ ಅದನ್ನ ನನ್ನ ಜೀವಿತದಲ್ಲಿ ಮಾಡ್ತಾನೆ ಎಂಬುದಾಗಿ ನೀವು ನಂಬಬೇಕು. ನೀವು ನಂಬುವಾಗ ದೇವರು ಏನು ವಾಗ್ದಾನ ಮಾಡ್ತಾರೆ ಅದನ್ನ ನಿಮ್ಮ ಜೀವಿತದಲ್ಲಿ ಆತನು ಮಾಡಿ ಮುಗಿಸಿ ಮಹಿಮೆ ಹೊಂದುತ್ತಾನೆ. ನೋಡ್ರಿ ಪ್ರಿಯರೇ, ಅವರು ನನಗೆ ಜನರಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನೋಡ್ರಿ, ದೇವರ ಬಯಕೆ ನೋಡ್ರಿ. ನೀವು ದೇವರಿಗೆ ಜನರಾಗಿರಬೇಕು, ದೇವರ ಮಕ್ಕಳಾಗಿರಬೇಕು, ದೇವರ ಪ್ರಜೆಯಾಗಿರಬೇಕು. ಅದು ದೇವರ ಬಯಕೆ. ದೇವರು ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮ ಜೀವಿತದಲ್ಲಿ ವಿಶೇಷವಾದ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಅತಿಶಯ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸಬೇಕೆಂಬುದಾಗಿ ಆತನು ಬಯಸುವ ದೇವರಾಗಿದ್ದಾನೆ. ನೋಡ್ರಿ ಪ್ರಿಯರೇ, ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇದು ವಿಶೇಷವಾದಂಥ ಕಾರ್ಯ, ಇದು ಪ್ರಾಮುಖ್ಯವಾದಂಥ ಕಾರ್ಯವಾಗಿದೆ. ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ. ಈ ವಾಕ್ಯವನ್ನು ಧ್ಯಾನಿಸಬೇಕು, ನೀವು ಗಮನಿಸಬೇಕು. ದೇವರು ನಿಮ್ಮ ಹಿತವನ್ನು ಮಾತ್ರವಲ್ಲದೆ ನಿಮ್ಮ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ನಂತರ ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಕುಟುಂಬದಲ್ಲಿ ಅನ್ಯೋನ್ಯತೆ ಇರಬೇಕು, ಒಮ್ಮನಸ್ಸಿರಬೇಕು, ಒಂದೇ ಮಾರ್ಗದಲ್ಲಿ ನಡೆಯಬೇಕು. ಇದು ದೇವರ ಬಯಕೆ. ದೇವರು ಇದನ್ನ ನಿಮ್ಮ ಜೀವಿತದಲ್ಲಿ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ನೀವು ಹೇಳಬೇಕು, ದೇವರೇ, ನೀವು ನನ್ನಲ್ಲಿ ಏನು ಮಾಡಬೇಕೆಂಬುದಾಗಿ ನೀವು ಬಯಸ್ತೀರೋ ಅದನ್ನು ನನ್ನಲ್ಲಿ ಮಾಡ್ರಿ, ಈ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನೋಡ್ರಿ, ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬುವ
ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಹಾಗಾದ್ರೆ ದೇವರು ಯಾವಾಗಲೂ ನಿಮಗೆ ಹಿತ ಮಾಡಬೇಕು, ಯಾವಾಗಲೂ ನಿಮ್ಮೊಟ್ಟಿಗಿದ್ದು ಅದ್ಭುತಗಳನ್ನ, ಅತಿಶಯಗಳನ್ನ, ವಿಶೇಷವಾದ ಕಾರ್ಯಗಳನ್ನ ಮಾಡಬೇಕೆಂಬುದಾಗಿ ತನ್ನ ಬಯಸುವ ದೇವರು. ಎಷ್ಟು ಒಳ್ಳೆ ದೇವರು ನೋಡಿ. ನಿಮ್ಮ ಹಿತವನ್ನ ಬಯಸುವ ದೇವರು, ನಿಮ್ಮ ಅಗತ್ಯತೆಗಳನ್ನು ಪೂರೈಸುವ ದೇವರು, ನಿಮ್ಮ ಕುಟುಂಬಗಳನ್ನು ಕಟ್ಟುವ ದೇವರು. ಮಾತ್ರವಲ್ಲದೆ ಈ ಲೋಕದ ಜೀವಿತವೆಲ್ಲ ಅದ್ಭುತಗಳನ್ನು ಮಾಡುತ್ತಾ ನಿಮ್ಮನ್ನು ಮುನ್ನಡೆಸುವ ದೇವರು ಆತನಾಗಿದ್ದಾನೆ. ದೇವರಿಂದ ಅಗಲಿ ಹೋಗದಂತೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡಲಿಕ್ಕಾಗುವಂತೆ ನಿಮ್ಮ ಹೃದಯದೊಳಗೆ ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ಲಿಕ್ಕಾಗುವಂತೆ ದೇವರು ಮಾಡ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಮಾತ್ರವಲ್ಲದೆ ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ಎಷ್ಟು ಒಳ್ಳೆ ದೇವರು ನೋಡಿ. ದೇವರು ವಿಶೇಷವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಿ, ಅತಿಶಯ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಿ ನಿಮ್ಮಲ್ಲಿ ಆನಂದಿಸಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಪರಿಸ್ಥಿತಿ ಯಾವ ರೀತಿ ಬೇಕಾದ್ರೆ ಇರಬಹುದು. ನೀವು ಬಹಳ ಕಷ್ಟದಲ್ಲಿ, ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ ಇರಬಹುದು. ದೇವರ ವಾಕ್ಯವನ್ನು ನಂಬಿರಿ. ದೇವರು ಏನು ಹೇಳ್ತಾರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ. ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದರೆ ವಿಶೇಷವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಈ ವಾಗ್ದಾನಗಳು ನೀವು ನಂಬಬೇಕು. ನೋಡ್ರಿ ಪ್ರಿಯರೇ, ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 26ನೇ ವಚನದಲ್ಲಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ ನೋಡಿ. ನನ್ನ ಜನರು ಆಶಾಭಂಗ ಪಡರು. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ದೇವರ ಕಾರ್ಯಗಳನ್ನು ನೋಡಿ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಯಾಗಿರಬೇಕು. ದೇವರು ನಿಮ್ಮ ಜೀವಿತದಲ್ಲಿ ಏನೆಲ್ಲ ಅದ್ಭುತ ಕಾರ್ಯಗಳು ಬೇಕೋ ಅವೆಲ್ಲವನ್ನ ಮಾಡಿ ನಿಮ್ಮನ್ನ ತೃಪ್ತಿಪಡಿಸಲು, ನಿಮ್ಮಲ್ಲಿ ಸಂತೋಷವನ್ನ ನೋಡಲು, ನಿಮ್ಮಲ್ಲಿ ಆನಂದವನ್ನ ನೋಡಲು, ನಿಮ್ಮ ಕುಟುಂಬ ಅನ್ಯೋನ್ಯತೆಯಿಂದ ಸಂತೋಷವಾಗಿ ಕರ್ತನನ್ನೇ ಆರಾಧಿಸಲು, ಕರ್ತನ ಮಾರ್ಗದಲ್ಲಿ ನೀವು ನಡೆಯಬೇಕೆಂಬುದಾಗಿ, ಕರ್ತನನ್ನೇ ಪ್ರೀತಿಸಬೇಕೆಂಬುದಾಗಿ, ಕರ್ತನ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ನಿಮ್ಮನ್ನ ಸಂತೋಷವಾಗಿ ಈ ಲೋಕದಲ್ಲಿ ಜೀವನ ಮಾಡುವಂತೆ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಗ್ದಾನವನ್ನು ನಂಬಿರಿ. ದೇವರು ನನ್ನ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾರೆ, ಅತಿಶಯಗಳನ್ನು ಮಾಡುತ್ತಾರೆ, ಪರಿಸ್ಥಿತಿಗಳನ್ನು ಬದಲಿಸುತ್ತಾರೆ. ದೇವರು ವಿಶೇಷವಾದಂಥ ಕಾರ್ಯಗಳು ನನ್ನ ಜೀವಿತದಲ್ಲಿ ಮಾಡ್ತಾರೆ ಎಂಬುದಾಗಿ ನೀವು ನಂಬಬೇಕು. ನೀವು ನಂಬಬೇಕು. ದೇವ್ರು ಏನು ಹೇಳ್ತಾರೋ ಅದನ್ನ ಮಾಡ್ತಾರೆ. ಯಾಕೋಬನಿಗೆ ದೇವರು ಹೇಳಿದ್ರು, ನಾನು ನಿನಗೆ ಹೇಳಿದ್ದೆಲ್ಲವನ್ನ ನೆರವೇರಿಸದೆ ಬಿಡುವುದಿಲ್ಲ ಎಂಬುದಾಗಿ. ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ಏನೆಲ್ಲ ವಾಗ್ದಾನ ಮಾಡಿದ್ದೇನೆ ಅದನ್ನು ನೆರವೇರಿಸಿ ಮುಗಿಸುತ್ತೇನೆ. ನೀವು ಆಮೇನ್ ಎಂಬುದಾಗಿ ಈ ವಾಗ್ದಾನಗಳನ್ನು ಅಂಗೀಕಾರ ಮಾಡಿ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 7ನೇ ವಚನದಲ್ಲಿ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗೆ ಅವಮಾನವಾಯ್ತಲ್ಲ, ನಿಮಗೆ ನಷ್ಟವಾಯ್ತಲ್ಲ, ನಿಮಗೆ ನಾಚಿಕೆ ಆಯ್ತಲ್ಲ, ನಿಮಗೆ ವೇದನೆ ಆಯ್ತಲ್ಲ, ನಿಮಗೆ ಬಾಧೆ ಆಯ್ತಲ್ಲ,
ಜನರು ನಿಮ್ಮನ್ನ ಕೇವಲವಾಗಿ ಮಾತನಾಡಿದರಲ್ಲ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರಲ್ಲ, ದೇವರು ಏನು ಹೇಳ್ತಾ ಇದ್ದಾರೆ? 2ರಷ್ಟು ಮಾನವನ್ನು, 2ರಷ್ಟು ಆಶೀರ್ವಾದವನ್ನು ನೀವಿರುವಂತಹ ಸ್ಥಳದಲ್ಲಿ ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ದೇವರು ವಾಕ್ಯದ ಮೂಲಕ ಮಾತನಾಡುವಾಗ ಇದನ್ನು ನಂಬರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದುವಿರಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅವಮಾನ ಆಗಿದೆಯಾ? ನಷ್ಟಗಳಾಗಿದೆಯಾ? ಕಷ್ಟಗಳಾಗಿದೆಯಾ? ಬಾಧೆಗಳಲ್ಲಿ, ಕಣ್ಣೀರಿನಲ್ಲಿ ಈ ಜೀವನ ಮಾಡಿದ್ದೀರಾ? ಅದನ್ನ ನೆನೆಸಿ ನೆನೆಸಿ ಕೊರಗುತ್ತಿದ್ದೀರಾ? ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಕ್ಕುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ನೀವಿರುವಂತಹ ಸ್ಥಳದಲ್ಲಿ 2ರಷ್ಟು ಆಶೀರ್ವಾದಗಳನ್ನು, 2ರಷ್ಟು ಮಾನವನ್ನ ದೇವರು ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ಈ ವಾಗ್ದಾನಗಳನ್ನು ನೀವು ನಂಬಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇವರಿಗೆ ಶಾಶ್ವತ ಸಂತೋಷವಾಗುವುದು. ನೀವು ಯಾವಾಗಲೂ ಸಂತೋಷವಾಗಿರಬೇಕೆಂಬುದಾಗಿ ದೇವರು ಬಯಸ್ತಿದ್ದಾರೆ. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಈ ವಾಗ್ದಾನಗಳನ್ನು ನಂಬಿರಿ. ಈ ವಾಗ್ದಾನಗಳು ನನಗಾಗಿ. ದೇವರು ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ಇದನ್ನು ಮಾಡ್ತಾರೆ. ನನ್ನ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ದೇವರು ನನ್ನಲ್ಲಿ ವಿಶೇಷವಾದ ಕಾರ್ಯಗಳನ್ನು, ವಿಶೇಷವಾದಂಥ ಅದ್ಭುತಗಳನ್ನು, ಅತಿಶಯಗಳನ್ನು ನನ್ನ ಜೀವಿತದಲ್ಲಿ ಮಾಡ್ತಾರೆ. ದೇವರೇ, ಈ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ 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 ಎಂಬುದಾಗಿ ದೇವರನ್ನ ಘನಪಡಿಸಿರಿ. ಈ ವಾಗ್ದಾನಗಳನ್ನು, ಈ ವಾಕ್ಯಗಳನ್ನು ಬರೆದಿಟ್ಟುಕೊಂಡು ಆ ವಾಗ್ದಾನಗಳನ್ನು ಹೇಳಿ ಹೇಳಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕುಟುಂಬದಲ್ಲಿ ಕರ್ತನು ತಾನೆ ಅದ್ಭುತಗಳನ್ನು, ಅತಿಶಯಗಳನ್ನು, ವಿಶೇಷವಾದ ಕಾರ್ಯಗಳನ್ನು ಮಾಡುತ್ತಾನೆ. ದೇವರು ವಿಶೇಷವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡುವಾಗ ದೇವರ ಅದ್ಭುತಗಳನ್ನು, ದೇವರ ಕಾರ್ಯಗಳನ್ನು ನೀವು ತಿಳಿದುಕೊಂಡು ಅನೇಕ ಜನರಿಗೆ ಕ್ರಿಸ್ತನನ್ನು ತಿಳಿಸಲು ನಿಮ್ಮನ್ನ ಸಾಧನವಾಗಿ ದೇವರು ಉಪಯೋಗಿಸ್ತಾರೆ. ಮೊದಲದಾಗಿ ಆ ವಿಶೇಷವಾದ ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಲು ಈ ವಾಕ್ಯವನ್ನು ಹಿಡಿದು ತೀವ್ರವಾಗಿ ಪ್ರಾರ್ಥಿಸಿರಿ. ದೇವರು ನಿಮ್ಮಲ್ಲಿ ವಿಶೇಷವಾದಂಥ ಕಾರ್ಯಗಳನ್ನು ಮಾಡಲು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 17ನೇ ವಚನದಲ್ಲಿ ನಿನ್ನ ವಿಮೋಚಕನು ಇಸ್ರೇಲ್ಯರ ಸದಮಲ ಸ್ವಾಮಿ ಆದ ಯೆಹೋವನಿಗೆನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು. ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿನ್ನ ದೇವರು, ನಿನ್ನ ರಕ್ಷಕನು, ನಿನ್ನ ಒಡೆಯನು, ನಿನ್ನ ಸೃಷ್ಟಿಕರ್ತನು, ರಾಜಾದಿ ರಾಜನು, ಕರ್ತಾದಿ ಕರ್ತನು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನೇ ನಿನ್ನ ದೇವರಾದ ಯೆಹೋವನು. ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ನೀವೇನು ಮಾಡಬೇಕು? ದೇವರೇ, ನನ್ನನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ, ನನಗೆ ಬೋಧಿಸಿರಿ, ನೀನೇ ನನಗೆ ತಿಳುವಳಿಕೆಯನ್ನು ಕೊಡ್ರಿ, ನನಗೆ ಆಲೋಚನೆ ಕೊಡ್ರಿ, ನಾನು ಯಾವ ಮಾರ್ಗದಲ್ಲಿ ನಡೀಬೇಕೆಂಬುದಾಗಿ ತಿಳಿಸಿರಿ. ವೃದ್ಧಿ ಮಾರ್ಗವನ್ನು ನಿನಗೆ ಬೋಧಿಸ್ತೇನೆ ಎಂಬುದಾಗಿ ಹೇಳಿದ್ದೀರಲ್ಲ, ನನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿರಿ. ನಾನು ನಿನ್ನಲ್ಲಿ ನೆಲೆಗೊಂಡು ಜೀವನ ಮಾಡಲು ಕೃಪೆ ಕೊಡ್ರಿ. ನಿನ್ನ ವಾಗ್ದಾನಗಳನ್ನ ನಂಬುತ್ತೇನೆ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ದೇವರು ಮೊದಲನೇದಾಗಿ ವಾಗ್ದಾನ ಮೂಲಕ ಮಾತನಾಡ್ತಾರೆ. ನೀವು ವಾಗ್ದಾನ ನಂಬಿ, ಈ ವಾಗ್ದಾನ ನನಗಾಗಿ, ಈ ವಾಕ್ಯ ನನಗಾಗಿ ಎಂಬುದಾಗಿ ತೆಗೆದುಕೊಂಡು ಆ ವಾಗ್ದಾನವನ್ನು ಹಿಡಿದು, ಆ ವಾಕ್ಯವನ್ನು ಹಿಡಿದು ನೀವು ತೀವ್ರವಾಗಿ ಪ್ರಾರ್ಥನೆ ಮಾಡುವಾಗ, ನಿಮ್ಮ ಜೀವಿತದಲ್ಲಿ ದೇವರು ಇದನ್ನು ಮಾಡ್ತಾರೆ ಎಂಬುದಾಗಿ ನಂಬುವಾಗ, ದೇವರು ನಿಮ್ಮ ಜೀವಿತದಲ್ಲಿ ಏನೆಲ್ಲ ವಾಕ್ಯವನ್ನು ಹೇಳಿದ್ದಾರೆ
ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸ್ತಾರೆ. ಈ ಲೋಕದಲ್ಲಿ ಬರುವಂಥ ಶೋಧನೆಗಳನ್ನು, ಹೋರಾಟಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು ನೋಡಿ ಸೋತು ಹೋಗಬೇಡ್ರಿ. ದೇವರು ನಿಮ್ಮ ಸಂಗಡ ಇದ್ದಾರೆ. ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ಹೇಳಿದ ಎಲ್ಲ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸುತ್ತಾರೆ. ನೀವು ಸಂತೋಷವಾಗಿರಿ. ಯೇಸು ಕ್ರಿಸ್ತ ನನ್ನ ಜೊತೆಯಲ್ಲಿದ್ದಾನೆ. ನನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನಾನು ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ದೇವರು ನಡೆಸ್ತಾರೆ. ನಾನು ಎಷ್ಟು ಅವಮಾನ ಹೊಂದಿದ್ದೇನೋ, ನಾಚಿಕೆ ಪಟ್ಟೆನೋ, ಎರಡರಷ್ಟು ಮಾನವನ್ನು, ಆಶೀರ್ವಾದವನ್ನು ದೇವರು ಅನುಗ್ರಹಿಸಿ ಕೊಡ್ತಾರೆ. ದೇವರು ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ನನ್ನ ಕುಟುಂಬವನ್ನು ಕಟ್ಟುತ್ತಾರೆ. ನಮ್ಮ ಕುಟುಂಬದಲ್ಲಿ ಎಲ್ಲರಿಗೆ ಒಮ್ಮನಸ್ಸನ್ನು ಅನುಗ್ರಹಿಸಿ ಕೊಡ್ತಾರೆ. ದೇವರು ನನ್ನ ಪರಿಸ್ಥಿತಿಯನ್ನು ಬದಲಿಸಿ ನನ್ನನ್ನು ಆಶೀರ್ವಾದ ಮಾಡಿ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ ಎಂಬುದಾಗಿ ನೀವು ನಂಬುವಾಗ, ಈ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ದೇವರು ವಿಶೇಷವಾದ ಕಾರ್ಯಗಳನ್ನು, ಅತಿಶಯವಾದಂಥ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ದೇವರು ನಿಮ್ಮ ಕುಟುಂಬದಲ್ಲಿ ಮಾಡಿ ನಿಮ್ಮಲ್ಲಿ ಸಂತೋಷ ಪಡುವ ದೇವರಾಗಿದ್ದಾರೆ. ಬನ್ನಿ ಪ್ರಿಯರೇ, ನಾವು ದೇವರ ಮುಂದೆ ಒಂದು ಒಡಂಬಡಿಕೆ ಮಾಡಬೇಕು. ಏನು ಒಡಂಬಡಿಕೆ? ದೇವರೇ, ನಿನ್ನ ವಾಗ್ದಾನ ನಂಬುತ್ತೇನೆ, ನಿನ್ನನ್ನು ಪ್ರೀತಿಸುತ್ತೇನೆ, ಈ ಲೋಕದ ಜೀವಿತವೆಲ್ಲ ನಿನ್ನೊಟ್ಟಿಗೆ ನಡೆಯುತ್ತೇನೆ. ನನ್ನ ಕುಟುಂಬದಲ್ಲಿ ಬಂದು ನನ್ನ ಜೀವಿತದಲ್ಲಿ ಈ ವಾಗ್ದಾನ ಮಾಡಿದಂತೆ ನನ್ನ ಜೀವಿತದಲ್ಲಿ ಈ ವಾಕ್ಯದಂತೆ ಆಶೀರ್ವಾದ ಮಾಡಿ ನನ್ನನ್ನು ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ನೀವು ಹೇಳುವಾಗ ದೇವರು ವಾಗ್ದಾನ ಮಾಡಿದ್ದನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀವು ಕೊಟ್ಟಂಥ ಆಲೋಚನೆ ಮೇರೆಗೆ ಜೀವಳ ವಾಕ್ಯವನ್ನು ಧ್ಯಾನ ಮಾಡಿದೆ. ವಿಶೇಷವಾದ ಕಾರ್ಯಗಳನ್ನು ಸ್ವಾಮಿ ನಿನ್ನ ಮಕ್ಕಳಲ್ಲಿ, ನಿನ್ನ ಜನರಲ್ಲಿ, ನಿನ್ನಲ್ಲಿ ನಂಬಿಕೆ ಇಟ್ಟಂಥ ಜನರಲ್ಲಿ ನೀನು ಮಾಡಲು ಶಕ್ತನಾಗಿದೆ ದೇವರೇ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಮಾತ್ರವಲ್ಲದೆ ಅವರ ಜೀವಿತದಲ್ಲಿ ವಿಶೇಷವಾದಂಥ ಕಾರ್ಯಗಳನ್ನು, ಅತಿಶಯವಾದಂಥ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ಅವರ ಕುಟುಂಬವನ್ನು ಕಟ್ಟಿ ಅವರ ಜೀವಿತದಲ್ಲಿರುವಂಥ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು, ಹೋರಾಟದಿಂದ ಬಿಡುಗಡೆ ಕೊಟ್ಟು, ಅವರು ಏನು ಅವಮಾನ ಹೊಂದಿದ್ದಾರೆ 2ರಷ್ಟು ಮಾನವನ್ನು, ಏನು ನಷ್ಟಪಟ್ಟಿದ್ದಾರೆ 2ರಷ್ಟು ಆಶೀರ್ವಾದವನ್ನು ಅನುಗ್ರಹಿಸಿ ಕೊಟ್ಟು ನೀವು ವಾಗ್ದಾನ ಮಾಡಿದಂತೆ ಅವನ್ನ ಆಶೀರ್ವಾದ ಮಾಡಿರಿ ಸ್ವಾಮಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಎಸಪ್ಪ ಈ ವಾಕ್ಯದಂತೆ ನನ್ನನ್ನು ಆಶ್ರಯಿಸ್ರಿ, ನನ್ನ ಕುಟುಂಬನ ಕಟ್ಟ್ರಿ, ನನ್ನ ಜೀವಿತವನ್ನು ಆಶೀರ್ವಾದ ಮಾಡಿರಿ, ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ, ಕಾಯಿಲೆಯಿಂದ ಬಿಡುಗಡೆ ಕೊಡ್ರಿ, ಬಾಧೆಗಳಿಂದ ಬಿಡುಗಡೆ ಕೊಡ್ರಿ, ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಪ್ರಾರ್ಥನೆಯನ್ನು ಕೇಳಿ ನೀವು ವಾಗ್ದಾನ ಮಾಡಿದಂತೆ ಜೀವಿತದಲ್ಲಿ ಹೇರಳವಾದ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಟ್ಟು ವಿಶೇಷವಾದ ಕಾರ್ಯಗಳನ್ನು ಅವರ ಕುಟುಂಬದಲ್ಲಿ ಮಾಡುವುದಕ್ಕಾಗಿ ಸ್ತೋತ್ರ 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 ಸ್ವಾಮಿ. ನೀವು ವಾಗ್ದಾನ ಮಾಡದೆ ಅವರು ನಂಬಿಗಸ್ತ ಈ ವಾಕ್ಯದಂತೆ ಅವ್ರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ಅವರಿರುವಂಥ ಸ್ಥಳದಲ್ಲಿ ವಿಶೇಷವಾದ ಕಾರ್ಯಗಳನ್ನು ಮಾಡಿ ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ. ಇದನ್ನು ಮಾಡೋದಕ್ಕಾಗಿ ಸ್ತೋತ್ರ ಸ್ತೋತ್ರ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರು ವಿಶೇಷವಾದ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ಈ ವಾಗ್ದಾನಗಳು ಹಿಡಿದು ಪ್ರಾರ್ಥಿಸಿರಿ. ವಾಗ್ದಾನ ಮಾಡಿ ದೇವರು ನಂಬಿಗಸ್ತನಾಗಿದ್ದಾನೆ. ನಿಮ್ಮ ಕುಟುಂಬದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ನಮಗೆ ತಿಳಿಸಿರಿ. ಮಾತ್ರವಲ್ಲದೆ ಅನೇಕ ಜನರಿಗೆ ಈ ಜೀವಳ ವಾಕ್ಯವನ್ನು ತಿಳಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.